ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಈ ಬ್ಲಾಗ್ ಹಾಕೋದು ತುಂಬ ಲೇಟ್ ಆಯಿತು, ಯಾಕೆಂದರೆ ಪಾಪ ಇರೋದ್ರಿಂದ ಶಿವರಾತ್ರಿ ಹಬ್ಬದ ಬ್ಲಾಗ್ ಇದು ಸ್ವಲ್ಪ ಎಡಿಟ್ ಮಾಡೋದು ಲೇಟ್ ಆಗಿತ್ತು ಅಷ್ಟೇ. ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ವಾಯ್ಸ್ ತುಂಬ ಕೇಳಿಸ್ತಾ ಇರಲಿಲ್ಲ ಮಾತಾಡೋದಕ್ಕೆ, ಅದಕ್ಕೆ ವಿಡಿಯೋ ಎಡಿಟ್ ಮಾಡಿರಲಿಲ್ಲ ನಾನು. ಇನ್ನು ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಇದು ಶಿವರಾತ್ರಿ ಹಬ್ಬದ ದಿನ ಬೆಳಗ್ಗೆನೇ ನವಗ್ರಹ ಶಾಂತಿ ಮತ್ತು ಗಣಪತಿ ಹೋಮ ಮಾಡಿಸೋಣ ಅಂತ ಅಂದ್ಕೊಂಡು ಹೇಳಿದ್ವಿ. ಬಂದು ಅಲಂಕಾರಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ತುಂಬ ದಿನಗಳಾಗಿತ್ತು ಮನೇಲಿ ಹೋಮ ಮಾಡಿಸಿ, ಯಾವುದೇ ಥರದ ಪೂಜೆ ಏನು ಮಾಡಿಸಿರಲಿಲ್ಲ. ಯಾಕೋ ಒಂಥರ ಎಲ್ಲ ನೆಗೆಟಿವ್ ಆಗಿ ನಡೀತಾ ಇತ್ತು ಮನೇಲಿ. ಹೋಮ ಪೂಜೆ ಮಾಡಿಸಿದ್ರೆ ಮನೇಲಿ ಪಾಸಿಟಿವ್ ವೈಬ್ಸ್ ಇರುತ್ತೆ, ಎಲ್ಲನೂ ಒಂಥರ ಪಾಸಿಟಿವ್ ಆಗಿ ಇರುತ್ತೆ. ಅದಕ್ಕೆ ಪೂಜೆ ಮಾಡಿಸೋಣ ಅಂತ ಹೇಳಿದರು. ಅದಕ್ಕೆ ಬಂದು ಹೋಮಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅವರು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ನಾನು ಹೋಮದ ಕಟ್ಟೆಗೆ ರಂಗೋಲಿ ಹಾಕಕ್ಕೆ ಹೇಳಿದ್ರು, ರಂಗೋಲಿ ಹಾಕ್ತಾಯಿದ್ದೆ. ಅಣ್ಣ ಹೋಮಕ್ಕೆ ಏನೇನು ಹಾಕಬೇಕು ಅದನ್ನೆಲ್ಲನೂ ತಂದು ಇಡ್ತಾ ಇದ್ದ. ಸ್ವಸ್ತಿ ನೋ ಇಂದ್ರಾರದ್ರಸ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾಕ್ನೋರಿಷ್ಠನೇಮಿಃ ಸ್ವಸ್ತಿ ನೋ ಬೃಹಸ್ಪತಿ ದದಾತು ನಮೋ ಬ್ರಹ್ಮಣೇ ನಮಸ್ತೆ ವಾಯೋತವೇವಂ ಪ್ರತ್ಯಕ್ಷಂ ಬ್ರಹ್ಮ. ಅಮ್ಮ ಅಪ್ಪ ಇಬ್ಬರೂ ಪೂಜೆಗೆ ಕೂತಿದ್ರು. ಸ್ತೋತ್ರ ಹೇಳಿ ಗಣೇಶನಿಗೆ ಅರ್ಚನೆ ಮಾಡ್ತಾಯಿದ್ರು. महादेवे च विद्मः विष्णुभक्ते ओम शांतिरस्तु पुष्टिरस्तु तुष्टिरस्तु आयुष्यमस्तु आरोग्यमस्तु धनधान्य समृद्धिरस्तु ओम तत्सम ज्ञानार्णीमः गातुं यज्ञाय गातुं यज्ञपतये दैविते स्वस्तिरत्नः स्वस्तिर्मानुषेभ्यः ऊर्ध्वं विगातवेदं तन्नोऽस्तु द्विपदे चतुष्पदे ओम शान्ति शान्ति शान्तिः ओम शान्तिरस्तु पुष्टिरस्तु तुष्टिरस्तु आयुष्यमस्तु धनधान्य समृद्धिरस्तु वेद समृद्धिरस्तु क्रिया समृद्धिरस्तु बृहस्पति गुरु शुक्र शनिश्चर के प्रियंतां महेश्वर प्रियंतां ओम भूर्भुवस्सुरं स्वस्ति चैवाः पुण्यदेवताभ्यां नमः विपुलं प्राप्त्य शोभनार्थे पुनरागमच. ಅಪ್ಪ ಅಮ್ಮ ಇಬ್ಬರೂ ಹೂನಾರನ ಎಕ್ಸ್ಚೇಂಜ್ ಮಾಡ್ಕೊಂಡ್ರು. ಆನಂತರ ಎಲ್ಲರೂ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಅಂತಂದರೆ ಎಲ್ಲರೂ ಅಕ್ಷತೆ ಹಾಕಿ ಹಾರೈಸಿದ್ವಿ. ದೇವ್ರ ಮುಂದೆ ಪೂಜೆ ಎಲ್ಲ ಮುಗಿಸಿ ಅಲ್ಲಿ ಮುಂದೆ ಬಸವಣ್ಣನಿಟ್ಟು ಅದಕ್ಕೆ ಅಭಿಷೇಕ ಎಲ್ಲ ಮಾಡಿಸಿದ್ರು ಅಮ್ಮ ಅಪ್ಪನ ಹತ್ರ. ಅದನ್ನೆಲ್ಲ ಮುಗಿಸಿ ಹೋಮದ ಕುಂಡದ ಹತ್ರ ಬಂದು ಕೂತ್ಕೊಂಡ್ರು. ಇಲ್ಲಿ ಹೋಮ ಮಾಡೋಕ್ಕೆ ಶುರು ಮಾಡಿದ್ರು.
ಹೋಮ ಮುಗ್ದಿದ ನಂತರ ಲಾಸ್ಟಲ್ಲಿ ಪೂರ್ಣಾಹುತಿ ಅರ್ಪಿಸ್ತಾರಲ್ವ ಹೋಮಕ್ಕೆ, ಅದನ್ನು ಅಮ್ಮ ಇಟ್ಕೊಂಡಿದ್ರು. ಅಣ್ಣ ಪೂಜೆ ಮಾಡಿ ಅದನ್ನು ಎಲ್ಲರೂ ಮುಟ್ಟಿ ನಮಸ್ಕಾರ ಮಾಡಿ ಒಳ್ಳೆಯದಾಗಲಿ ಅಂತ ಹಾರೈಸಿ ಆನಂತರ ಅಮ್ಮ ಅಪ್ಪ ಇಬ್ಬರೂ ಸೇರಿ ಹೋಮಕ್ಕೆ ಅರ್ಪಿಸಿದ್ರು. ಎಲ್ಲ ಮುಗ್ದಿದ ನಂತರ ಅಮ್ಮ ಅಪ್ಪ ಇಬ್ಬರೂ ಹೋಮಕ್ಕೆ ಪೂಜೆ ಮಾಡಿದ್ರು. ಆನಂತರ ನಾವೇನೇ ಹಬ್ಬ ಮಾಡಿದ್ರೂ ಬಸವಣ್ಣನಿಗೆ ಪೂಜೆ ಮಾಡ್ತೀವಿ. ಆ ಹೋಮ ಎಲ್ಲ ಮುಗಿಸಿದ ನಂತರ ಅಮ್ಮ ಅಪ್ಪ ಇಬ್ಬರೂ ಸೇರಿಕೊಂಡು ಹಸುಗಳನ್ನ ಅಣ್ಣ ಇಟ್ಕೊಂಡು ಬಂದಿದ್ದರು. ಅದಕ್ಕೆ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಅರಿಶಿನ ಕುಂಕುಮ ಎಲ್ಲನೂ ಹಚ್ಚಿ ಮತ್ತು ನೈವೇದ್ಯಕ್ಕೆ ಏನು ಮಾಡಿರ್ತೀವಿ ದೇವರಿಗೆ ಅದನ್ನು ಬಸವಣ್ಣನಿಗೆ ನೈವೇದ್ಯಕ್ಕೆ ಕೊಟ್ಟು ಪೂಜೆ ಎಲ್ಲ ಮುಗಿದ ನಂತರ ದೊಡ್ಡಮ್ಮ ಮತ್ತು ಅತ್ತಿಗೆ ಬಂದಿದ್ದರು. ಇಬ್ಬರು ದೊಡ್ಡಮ್ಮಂದಿರು, ಇವರಿಬ್ಬರು ನಮಗೆ ದೊಡ್ಡಮ್ಮ ಮತ್ತು ಪಕ್ಕದಲ್ಲಿರೋರು ಅತ್ತಿಗೆ ಆಗಬೇಕು. ಅವ್ರಿಗೆಲ್ಲರಿಗೂ ಅಮ್ಮ ಕುಂಕುಮ ಕೊಡ್ತಾಯಿದ್ರು ಹೋಗ್ತೀವಿ ಅಂತ ಅಂದಿದ್ದಕ್ಕೆ. ಇವ್ರಿಗೆಲ್ಲ ಕುಂಕುಮ ಕೊಟ್ಟು ಕಳಿಸಾಗಿದ್ದ ನಂತರ ಹೋಮ ಮಾಡಿಸಿದ್ವಿ ಅಲ್ವಾ. ಈಗ ಹಬ್ಬಕ್ಕೆ ಶಿವರಾತ್ರಿ ಹಬ್ಬಕ್ಕೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿರ್ತಾರೆ. ಆಗ ಹೊಸ ನೀರು ಅಂತ ಗಂಗೆ ಪೂಜೆ ಮಾಡಿ ತಗೊಂಡು ಬರ್ತಾರೆ. ಅದನ್ನು ತರೋಕ್ಕೆ ಅಂತ ಅಮ್ಮನೂ ಅಣ್ಣನ ಇಲ್ಲೇ ಮನೆ ಮುಂದೆ ಬೋರೆ ಓಡ್ತಾ ಇತ್ತು, ಅದರಲ್ಲೇ ತಗೊಳ್ಳೋಣ ಅಂತ ಗಂಗೆಗೆ ಪೂಜೆ ಮಾಡ್ತಾಯಿದ್ರು ಅಮ್ಮ. ಪೂಜೆ ಮಾಡಿ ಆನಂತರ ತಗೊಂಡೋಗಿರ್ತಾರಲ್ವ ಬಿಂದಿಗೆ ಅದನ್ನು ತೊಳೆದು ಅದಕ್ಕೆ ನೀರು ತುಂಬಿಸಿ ಅದಕ್ಕೂ ಪೂಜೆ ಮಾಡಿ ತಗೊಂಡು ಬರ್ತಾರೆ. ಈ ಥರ ಹೊಸ ನೀರು ತಂದೇ ಆನಂತರ ಮನೇಲಿ ಪೂಜೆ ಮಾಡೋದು. ಹೋಮ ಮಾಡಿಸಿದ ನಂತರ ಹೊಸ ನೀರು ತಂದು ಈಗ ಪೂಜೆ ಮಾಡೋಕ್ಕೆ ಅಮ್ಮ ಎಲ್ಲನೂ ಅರಿಶಿನ ಕುಂಕುಮ ಇಟ್ಕೊಡ್ತೀನಿ ಫೋಟೋಗೆ ಒಳಗಡೆ ಎತ್ತಿಟ್ಟು ಪೂಜೆಗೆ ರೆಡಿ ಮಾಡು ಅಂತ ಅಂದರು. ಅಮ್ಮ ಇಟ್ಕೊಡ್ತಾಯಿದ್ರು. ನಾನು ಒಳಗಡೆ ಕೂತು ಎಲ್ಲನೂ ಇಸಿಟ್ಟು ಕಳಸ ದೀಪ ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ದೆ. ಎಲ್ಲನೂ ರೆಡಿ ಮಾಡಿ ಅಮ್ಮ ವಿಭೂತಿ ಕುಂಕುಮ ಎಲ್ಲ ಇಟ್ಟಿದ್ರಲ್ವ, ನಾನು ಹೂವೆಲ್ಲನೂ ಇಟ್ಟು
ರೆಡಿ ಮಾಡಿಕೊಟ್ಟೆ, ಕಳಸನ ಇಟ್ಟು. ಅಮ್ಮ ನಂತರ ಪೂಜೆ ಮಾಡ್ತೀನಿ ನಾನು ಅಂತಂದರೆ ಹೊರಗಡೆ ಎಲ್ಲ ಫೋಟೋಗಳಿಗೆ ಹೊಸ್ಲಿಗೆ ಎಲ್ಲನೂ ಅವರು ಅಷ್ಟೇ ಕುಂಕುಮ ಇಟ್ಕೊಂಡು ಬಂದರು. ನಾನು ಅಷ್ಟರಲ್ಲೆಲ್ಲ ಫುಲ್ ರೆಡಿ ಮಾಡಾಗಿತ್ತು. ಆಮೇಲೆ ಬಂದು ಪೂಜೆ ಮಾಡ್ತೀನಿ ಅಂತ ಅಂದು ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡಿಕೊಟ್ಟೆ. ನಮ್ಮ ಮನೆ ಹತ್ರ ಹೂವಿನ ಗಿಡಗಳು ಜಾಸ್ತಿ ಇದ್ದಾವೆ. ನಾವು ಜಾಸ್ತಿ ಹೂವು ಮುಡಿಸಿ ಅಭ್ಯಾಸ ಆಗಿ ಸ್ವಲ್ಪ ಹೂವಿದ್ರೆ ಪೂಜೆ ಮಾಡೋಕ್ಕೆ ಸಮಾಧಾನನೇ ಅಂತಲೇ ಅನಿಸಲ್ಲ. ಜಾಸ್ತಿ ಹೂವು ಇಟ್ಟು ಅಭ್ಯಾಸ ಆಗಿರೋದ್ರಿಂದ ಜಾಸ್ತಿ ಹೂವು ಇಡಲೇಬೇಕು, ಇಲ್ಲಾಂದರೆ ಪೂಜೆ ಮಾಡಿದ್ದೀವಿ ಅಂತ ಅಷ್ಟು ಸಮಾಧಾನನೇ ಇರೋಲ್ಲ ಮನಸ್ಸಿಗೆ. ಏನೋ ಕಳ್ಕೊಂಡ್ವೇನೋ ಅಂತ ಅನ್ನಿಸ್ತಾ ಇರುತ್ತೆ. ಎಲ್ಲ ರೆಡಿಯಾಗಿದ್ದ ನಂತರ ಅಮ್ಮ ಪೂಜೆ ಮಾಡ್ತಾಯಿದ್ರು ಮನೆಯಲ್ಲಿ. ಪೂಜೆ ಮಾಡಿದ ನಂತರನೇ ಅಮ್ಮ ತಿಂಡಿ ತಿನ್ನೋದು. ಅಲ್ಲಿವರೆಗೂ ತಿಂಡಿ ತಿನ್ನಲ್ಲ, ಉಪವಾಸ ಇರ್ತಾರೆ. ಬೆಳಗ್ಗೆಯಿಂದ ನೀನು ಕುಡಿಯೋದು ಇಲ್ಲ, ತಿನ್ನೋದು ಇಲ್ಲ. ನಂತರ ಸಂಜೆಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಶಿವರಾತ್ರಿ ಇರೋದ್ರಿಂದ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ. ದೇವರಿಗೆ ಶಿವನಿಗೆ ಬೆಲ್ಲ ತುಂಬ ಇಷ್ಟ, ಅದಕ್ಕೆ ಬೆಲ್ಲದ ಆರತಿ ಮಾಡೋಣ ಅಂತ ನಾನು ಬೆಲ್ಲ ತಗೊಂಡೋಗಿ ದೇವರಿಗೆ ಬೆಲ್ಲದಲ್ಲಿ ತುಪ್ಪದ ಆರತಿ ಮಾಡಿದ್ದೆ. ಅದನ್ನು ಕೊಟ್ಟು ಒಳಗಡೆ ಅದರಲ್ಲೂ ದೇವರಿಗೆ ಆರತಿ ಮಾಡಿಸಿದ್ವಿ. ನೈವೇದ್ಯ ಮಾಡ್ಕೊಂಡು ಬಂದಿರ್ತೀವಿ ಮನೇಲಿ. ಅದು ನೈವೇದ್ಯನ ಮಾಡಿಸಿ ಆನಂತರ ಪೂಜೆ ಎಲ್ಲ ಮುಗಿಸ್ಕೊಂಡು ಪಾಪು ತುಂಬ ಅಳ್ತಾ ಇದ್ಲು ಅಂತ ಹೊರಗಡೆ ಬಂದೆ. ನೋಡಿ ಸಿಕ್ಕಾಬಟ್ಟೆ ಜನ ಇದ್ದರು, ಇಷ್ಟೊಂದು ರಶ್ ಇದ್ದರು ಅಂದರೆ ಪಾಪು ಸಿಕ್ಕಾಬಟ್ಟೆ ಹೇಳ್ತಾ ಇದ್ಲು. ದೇವಸ್ಥಾನದ ಒಳಗಡೆ ಇರ್ತಾನೆ ಇರಲಿಲ್ಲ. ಆನಂತರ ಮನೆಗೆ ಬಂದು ಪೂಜೆ ಶಿವ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ವಿ. ಓಂ ದದಿಗ್ರಾವಣ್ಣೋ ಅಕಾರಿಸಂ ತಿಷ್ಠಾಸ್ವಸ್ಯ ಸುರಭಿನೋ ಮುಖಕೃಪ್ರಣಾಯುಗಂ ಸಿತಾರಿಷತು ಮೂಲಮಂತ್ರೇಣ ಶುದ್ಧೋದಕಸ್ನಾನಂ ಸಮರ್ಪಯಾಮಿ. ಋತಾಯತೆ ಮಧುಕ್ಷರಂತಿ ಸಿಂಧವಃ ಮಾರ್ದ್ವೇನ ಸಂತೋಷದೆ ಮಧುನಕ್ತಮುತೋಸಸು ಮಧುವತ್ಪಾರ್ಥೀವ ಗಂಭಜಃ ಮಧುದೌರಸ್ತನರ್ಪಿತಃ ಮಧುಮಾನಾ ವನಸ್ಪತಿರ್ಮಧುಮಾಂಗಸ್ತು ಸೂರ್ಯಃ ಮಾರ್ಗೇ ಗಾವೋ ಭವಂತು ನಃ. ಓಂ ಮಹಾಪುರುಷಮಯೋ ಮೋಷ್ಟಾನ ಊರ್ಜೆ ದದಾತನಃ ಮಹೇರಣಾಯ ಚಕ್ಷುಷೇ ಓಂ ಶಿವತಮೋರ್ತತಸ್ಯ ಚ ಬಾಧೇತೆ ನಮಃ ಸಂಶತೀರವಧಾತರಃ. ಓಂ ಈಶಾ ಸರ್ವವಿದ್ಯಾನಾಂ ಈಶ್ವರಃ ಸರ್ವಭೂತಾನಾಂ ब्रह्माधिपते ब्रह्मणोऽधिपते ब्रह्मा शिवो मे अस्तु सदा शिवो. एकदन्ताय विद्महे वक्रतुण्डाय धीमहि तन्नो दन्तिं प्रचोदयात्. ॐ सद्यो जातं प्रपद्यामि सद्यो जाताय वै नमो नमः. भवे भवे नाति भवे भवद्भयं नमः. ओम वामदेवाय नमो ज्येष्ठाय नमः श्रेष्ठाय नमो रुद्राय नमः कालाय नमः कलविकर्णाय नमो बलविकर्णाय नमो बलाय नमो बलप्रमदनाथाय नमः सर्वभूतदमनाय नमो मनोन्मनाय नमः. ಶಿವರಾತ್ರಿ ಹಬ್ಬದ ದಿನ ಪ್ರತಿ ವರ್ಷವೂ ಅಷ್ಟೇ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದ ನಂತರ ಶಿವ ಪೂಜೆಗೆ ಎಲ್ಲನೂ ತಯಾರಿ ಮಾಡಿ ಆನಂತರ ಎಲ್ಲರೂ ನಮ್ಮ ಮನೇಲಿ ಯಾರ್ಯಾರು ಇರ್ತೇವೆ ಎಲ್ಲರೂ ಪ್ರತಿಯೊಬ್ಬರೂ ಶಿವನಿಗೆ ರುದ್ರಾಭಿಷೇಕ ಮಾಡಿ ಪೂಜೆ ಮಾಡೇ ಮಾಡ್ತೀವಿ.